ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಮೊದಲಿನ ಥರ ಒಂದು ಕನಿಷ್ಠ ಹೋಟ್ಲು ಮೋತಿಮಾಲ್ ಹೋಟ್ಲು ಎದುರುಗಡೆ ಚಾನ್ಸ್ ನಿಂತ್ಕೋಬೇಕು ಅಂತ ಯಾರು ಇಲ್ಲ. ನಿಜವಾಗ್ಲೂ ಒಬ್ಬನಿಗೆ ಟ್ಯಾಲೆಂಟ್ ಇದೆಯಾ, ನಿನಗೆ ಸಾಮರ್ಥ್ಯ ಇದೆಯಾ, ಇವತ್ತು ಮೊಬೈಲಲ್ಲಿ ಒಂದು ಕ್ಯಾಮ್ರಾ ಇದೆ ನಿಂದು ಅಂತ ನೀನು ಯೂಟ್ಯೂಬ್ ಆನ ಮಾಡ್ಕೋ, ಫೇಸ್ಬುಕ್ ಆನ ಮಾಡ್ಕೋ, ಏನಾರು ಮಾಡು, ಇಲ್ಲಿರ್ತೀಯ, ಕಟ್ ಮಾಡಿದ್ರೆ ನೀನು ಅಲ್ಲಿರ್ತೀಯ. ಆದರೆ ಲಾಂಗ್ ಸ್ಪ್ಯಾನ್ ಲೈಫ್ ಇಲ್ಲ ಸರ್. ನಾನು ಸಿಂಪಲ್ ಹೇಳ್ತೀನಿ ಸರ್, 60 ಸಿನಿಮಾ ಮಾಡಿದೆ, ಬಾಲನಟನಾಗಿ 60 ಸಿನಿಮಾ ಮಾಡಿದೆ. ಅದಾದ್ಮೇಲೆ ಒಂದು 20-30 ಸಿನಿಮಾ ಯುವಕನಲ್ಲಿ ಮಾಡಿದೆ, ಈಗಲೂ ಮಾಡ್ತಾ ಇದ್ದೀನಿ. ಬಟ್ ನೀವು ಬಂದ ತಕ್ಷಣ ನನಗೆ ಇಂಟ್ರೊಡಕ್ಷನ್ ಏನು ಕೊಟ್ಟರಿ, ಗೌರಿ ಗಣೇಶ ಅಥವಾ ಯಾವುದೋ ಒಂದು ಇದರಿಂದ ಯಾರೋ ಒಬ್ಬ ಆತ ಫೇಮಸ್ ಆಗ್ತಾನೆ ಅಂದರೆ ಅವನಿಗೆ ಅರ್ಥ ಆಗಬೇಕು ಇದು ಎಷ್ಟು ದೊಡ್ಡ ಜವಾಬ್ದಾರಿ ನಂದು, ಇದನ್ನ ನಾನು ಕಾಪಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅನ್ನತಕ್ಕಂಥದ್ದು ಅವ್ರ ತಲೆಯಲ್ಲಿ ಬಂತು ಅಂದರೆ ಅವ್ರಿಗೂ ಲೈಫ್ ಸ್ಪ್ಯಾನ್ ಇದೆ. ಹಿಂಗಂದ್ರೆ ಒಬ್ಬ ಎ, ಹಿಂಗಂದ್ರೆ ಬಿ, ಹಿಂಗಂದ್ರೆ ಸಿ, ಹಿಂಗಂದ್ರೆ ಡಿ. ಇದ್ರ ಮಧ್ಯದಲ್ಲಿ ಸಸ್ಟೈನ್ ಕಷ್ಟ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗಿರೋರು ಹೋರಾಟ ಜಾಸ್ತಿ ನಮಗಿಲ್ಲ. SPB ಸರ್ ಇಲ್ಲ, BB ಶ್ರೀನಿವಾಸ್ ಅವ್ರು ಇಲ್ಲ, ಅವ್ರ ಹಾಡುಗಳೆಲ್ಲ ನಾವು ಕೇಳಲ್ಲ, ನಾವು ಎಂಜಾಯ್ ಮಾಡೋದು. ಸಂಜೆ ಟ್ರಾಫಿಕ್ ಜಾಮ್ ಆದರೆ ಕಾರಲ್ಲಿ ಅದೇ ಹಾಡುಗಳೇ ಕೇಳೋದು. ಎಷ್ಟು ಜನ ಜ್ಞಾಪಿಸ್ಕೊಂತೀವಿ, ಎಷ್ಟು ಜನ ಅದಕ್ಕೆ ನಾವು ಕೃತಜ್ಞರಾಗಿದ್ದೀವಿ. 4-5 ಜನ ತುಂಬ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಎಲ್ಲಾರನ್ನೂ ಅದನ್ನ ಇಟ್ಕೊಂಡು ಬೈಯೋದಿದೆಯಲ್ಲ, ಅದು ಭಾಳ ತಪ್ಪಾಗುತ್ತೆ. ನೀವೆಲ್ಲರೂ ಹಿಂಗೆ ಎಲ್ಲರೂ ಹಿಂಗೆ ಅಂದರೆ ಹಿಂಗಲ್ಲಪ್ಪ. ಅದು ಕೆಳಗಡೆ ಕಾಣದೇ ಇರೋದು ಒಂದು ಫ್ಲೋರ್ ಇದೆ, ಬೇಸ್ಮೆಂಟ್ ಅಂತ. ಬೇಸ್ಮೆಂಟಲ್ಲಿ ಎಷ್ಟು ಗಾಡಿ ಪಾರ್ಕಿಂಗ್ ಆಗಿದೆ ಗೊತ್ತಾ ನನಗೆ? ಅದು ನನಗೆ ಜೀವನ ಅದು ಹುಲಿ ಥರ ಇದ್ದಿದೆ. ಪಾಪ ಹೆಸರಾದ ಬೇಡ, ನಾನು ಹೇಳ್ತಾರೆ ಇವರು ಡೈರೆಕ್ಟರ್ ನೀವು ಅಸೋಸಿಯೇಷನ್ ಹೋಗಿ ಲಿಸ್ಟ್ ತೆಗೆದ್ರೆ ಎಂತೆಂಥ ಸಿನಿಮಾ ಕೊಟ್ಟೋರು ಇವತ್ತು ಎಲ್ಲಿದ್ದಾರೆ ಅಂತ ಅಂದರೆ ಗೊತ್ತಿಲ್ಲ ನಮಗೆ ಅಲ್ವಾ. ಒಂದು ಬಿಲ್ಡಿಂಗಲ್ಲಿ ಎಷ್ಟು ಬರುತ್ತೆ. ಸೊ ಒಂದು ಪ್ರಾಜೆಕ್ಟಿಂದ ಮಿನಿಮಮ್ 200-300 crores ಇಟ್ಕೊಂಡು ಮಾಡುವಾಗ ನಾನು ಹೇಳ್ತಾ ಇರೋದೇನು ಮಹಾ ಪ್ರಾಜೆಕ್ಟ್ ಸರ್. ಬಟ್ ನನಗೆ ಇದೇ ಅನಿಸ್ತಾ ಇರೋದಂದ್ರೆ ಇವಾಗ ಅದು ಡಿಸರ್ವಿಂಗ್ ಕ್ಯಾಂಡಿಡೇಟ್ಸೇ ಪಾಪ ಇಲ್ಲ, ಅವ್ರು ಯಾರು ಇಲ್ಲ. ಸೊ ಆವತ್ತಿನ ದಿವಸ ನಾನು ಇದು ಮನವಿ ಪತ್ರ ಎಲ್ಲ ಬರ್ಕೊಂಡು ನಾನು ನಿಂತಿದ್ದೀನಿ ಸರ್. ತುಂಬ ಸೀನಿಯರ್ ಆರ್ಟಿಸ್ಟ್ ಅವರು ಪಾಪ ಅವರು ನಿಂತಿದ್ದಾರೆ ಕ್ಯೂ. ಅದು ನೋಡಿದಾಗ ನಾನು ಬೇಜಾರಾಗುತ್ತೆ. ಅಂದರೆ ಅವ್ರಿಗೆ ಏನೂ ಆಗಿಲ್ಲ ಅಂತಂದಾಗ ನಾನು ಯಾಕೆ ಹೋಗಿ. ನಮಸ್ಕಾರ, ಗಣೇಶ್ ಕಾಸರಗೋಡು, ಸುದ್ದಿ ಮನೆಯಿಂದ. ನಾನು ಫಸ್ಟು ಒಂದು ಈ ಸಂದರ್ಶನಕ್ಕೆ ಸಂಬಂಧಪಟ್ಟು ಒಂದು ಪ್ರಿಪರೇಷನ್ ಹೇಗಿತ್ತು ಅಂತೇಳಿ ನಿಮ್ಮ ಮುಂದೆ ಹೇಳ್ಬಿಡ್ತೇನೆ. ದೇವರಾಣೆಗೆ ಹೌದು, ನನ್ನ ಈ 45 ವರ್ಷ ಸರ್ವಿಸ್ನಲ್ಲಿ ಇಷ್ಟೊಂದು ಕೇರ್ಫುಲ್ಲಾಗಿ, ಇಷ್ಟೊಂದು ಆತ್ಮೀಯವಾಗಿ ನಾನು ಇಲ್ಲಿ ಬರ್ತೀನಿ, ಇಲ್ಲಿ ಬರ್ತೀನಿ, ನಾನು ಓದ್ತೀನಿ ಅವ್ರು ಮಾಡಿದ ಮೆಸೇಜನ್ನು. ಹೆಸರು ಆಮೇಲೆ ಹೇಳ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸರ್, ಐ ಆಮ್ ಆನ್ ದಿ ವೇ. ನೆಕ್ಸ್ಟ್, ಯು ಕ್ಯಾನ್ ಚೆಕ್ ಮೈ ಮೂಮೆಂಟ್ ಹಿಯರ್, ಲೈವ್ ಲೊಕೇಶನ್. ನನಗೆ 25 minutes ತೋರಿಸ್ತಾ ಇದೆ ಸರ್ ನಿಮ್ಮ ಲೊಕೇಶನ್. ಸೊ ಐ ವಿಲ್ ರೀಚ್ 4 to 4:10 ಮ್ಯಾಕ್ಸಿಮಮ್. ಇನ್ನು ಇಂಟ್ರೆಸ್ಟಿಂಗ್ ಆಗೋದು ಇನ್ನೊಂದಿದೆ, ನನಗೆ ಟೀ ಕಾಫಿ ಏನೂ ಹ್ಯಾಬಿಟ್ ಇಲ್ಲ, ಜ್ಯೂಸ್ ಕೂಡ ಬೇಡ, ಬೇಕರಿ ಐಟಮ್ಸ್ ನಾನು ತಿನ್ನಲ್ಲ. ಸೊ ಏನೂ ಫಾರ್ಮಾಲಿಟೀಸ್ ಬೇಡವೇ ಬೇಡ. ಸೊ ಡೈರೆಕ್ಟ್ ನೀವು ರೆಡಿ ಅಂದರೆ ನಾವು ರೆಡಿ. ಫೇಸ್ ಟು ಫೇಸ್ ವಾಶ್ ಮಾಡಿ ಇಂಟರ್ವ್ಯೂ ಸ್ಟಾರ್ಟ್. ಕಾರ್ ಪಾರ್ಕಿಂಗ್ ಜಾಗ ಸಿಕ್ಕರೆ ಸಾಕು. ಅದಕ್ಕೆ ನಾನು ಸಿಟಿಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇಂದ ಸ್ಮಾಲ್ ಕಾರ್ ಯೂಸ್ ಮಾಡ್ತೀನಿ. ಅದಕ್ಕೆ ಜಾಗ ಸಿಕ್ಕರೆ ತುಂಬ ಹೆಲ್ಪ್ ಸರ್. ಈ ಥರ ಒಂದು ಪ್ರಿಪೇರ್ ಆಗಿ ಬರುವಂಥ ಒಬ್ಬ ನಟ ನಾನು ಅದೇ ಹೇಳಿದೆ, 45 yearsನಲ್ಲಿ ನೋಡಿದ್ದಿಲ್ಲ. ಅದನ್ನು ನಾನು ಸೇವ್ ಮಾಡಿಟ್ಟಿರ್ತೀನಿ ನನ್ನ ಯಾವುದೋ ಒಂದು ಕಾಲಕ್ಕಾಗಿ, ಈಗ ಆಗಿದೆ ಅಂತೇಳಿ ಹೇಳೋದಕ್ಕಾಗಿ. ಬಟ್ ಟ್ರ್ಯಾಜಿಡಿ ಏನು ಗೊತ್ತಾ, ಅವರು ಕಾಫಿ ಕುಡಿಯೋಲ್ಲ, ಟೀ ಕುಡಿಯೋಲ್ಲ, ನಮಗೆ ಯಾವುದೂ ಬಂದಿಲ್ಲಪ್ಪ. ಅವರು ಬೇಡ ಅಂತ ಹೇಳಿದ್ದಕ್ಕೆ ನಮಗೂ ಬಂದಿಲ್ಲ. ಆದರೂ ಸ್ವಲ್ಪ ನಮ್ಗೆ ಸಂತೋಷ. ಅವರು ಕಾಫಿ ಮೊದಲೇ, ಅವರು ಎಂಟ್ರಿ ಆಗೋ ಮೊದಲೇ ಕಾಫಿ ತಂದು ಕೊಟ್ಟರು, ನಾವು ಕುಡಿದೆವು. ನಾನು ಇಷ್ಟು ವಿಷಯನ ಹೇಳಿರೋದು ಮಾಸ್ಟರ್ ಆನಂದ್. ಏನು ಮಾಸ್ಟರ್, ಈಗಲೂ ಮಾಸ್ಟರ್ ಆಗಿದ್ದಾರಾ ಅಂತ ನಿಮಗೆ ಯೋಚನೆ ಬಂದಿರ್ಬೋದು. ಈಗ ಮಿಸ್ಟರ್ ಆನಂದ್ ಆದರೂ ಕೂಡ ಅವರು ನೋಡಿದಾಗೆಲ್ಲ ಮಾಸ್ಟರ್ ಆನಂದನೇ ನಮಗೆ ಕಾಣ್ತಾರೆ. ಎಸ್ಪೆಷಲಿ ನನಗಂತೂ ಗೌರಿ ಗಣೇಶದ ಆನಂದ್ ಎದುರು ಬಂದಂಗೆ ಆಗ್ಬಿಡ್ತದೆ. ನನಗೆ ಸಾಧಾರಣವಾಗಿ ಹೈಟ್ ಇರುವಂಥ ಹೀರೋಗಳ ಮಧ್ಯೆ ಇಂಟ್ರ್ಯೂ ಮಾಡುವಾಗ ಈಗ ನೋಡಿನೇ ಅಭ್ಯಾಸ. ದರ್ಶನ್ ಆಗಿರಲಿ, ಸುದೀಪ್ ಆಗಿರಲಿ, ಯಶ್ ಎಲ್ಲ. ಬಟ್ ನನಗೆ ಭಾರಿ ಖುಷಿ ಆದ್ದೇನು ಗೊತ್ತಾ, ಅವ್ರು ಬಂದ ಕೂಡಲೇ ಒಂದು ಅಪ್ಪಿಕೊಂಡು ಕೈ ಹೆಗಲ ಮೇಲೆ ಹಾಕಿದಾಗ ಭಾರಿ ಖುಷಿ ಆಯ್ತು ನನಗೆ. ಯಾಕೆ ಹೈಟ್ ಲೆವೆಲ್, ಅವರ ಲೆವೆಲೇ ಬೇರೆ, ನನ್ನ ಲೆವೆಲೇ ಬೇರೆ. ಸೊ ಲೆವೆಲ್ನ ಪ್ರಶ್ನೆ ಅಲ್ಲ. ಅವರು ಆನಂದ್
ಒಂಥರ ನೀರಿದ್ದ ಹಾಗೆ. ನೀರು ಯಾವ ಪಾತ್ರೆಗೆ ಹಾಕ್ತಿರೋ ಆ ಪಾತ್ರೆ ಆಕಾರ ಪಡೀತದೆ. ಗ್ಲಾಸ್ ಆದರೆ ಗ್ಲಾಸು, ಪಾತ್ರೆ ಆದರೆ ಪಾತ್ರೆ, ಯಾವುದೇ ಆದರೂ ಕೂಡ ಅಂಥ ಒಂದು ವ್ಯಕ್ತಿತ್ವ ಹೊಂದಿದೆ ಅಂತ ಆನಂದ್, ನನ್ನ ಪ್ರೀತಿಯ ಆನಂದ್ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಅವರು ಸ್ವಾಗತ ಮಾಡೋಣ. ಆನಂದ್, ವೆಲ್ಕಮ್ ಸರ್. ನಮಸ್ತೆ. ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಸರ್. ಹಿರಿಯರು ನನ್ನ ಯೂಶಲಿ ಆಚೆ ಕಡೆ ಯಾರೇ ಫ್ಯಾನ್ ಸಿಕ್ಕಿದ್ರೆ ಅಥವಾ ನಮ್ಮ ಜನ್ರೇಷನ್ ಅವರು ಸ್ವಲ್ಪ ಒಂದು 2-3 ವರ್ಷ ಹೆಚ್ಕೊಂಡ್ರೆ ಸಿಕ್ಕಿದ್ರೆ ನಿಮ್ಮನ್ನು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಸರ್ ಅಂತ. ನಾನು ಯಾರಿಗಾರು ಒಬ್ರಿಗೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಸರ್ ಅಂತ ನಿಮ್ಗೆ ಹೇಳ್ಬೋದು. ಯಾಕಂದ್ರೆ ನಾನು ನಿಮ್ಮ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಅಂತ ಹೇಳೋರು ಯಾರು ಸಿಗ್ತಾ ಇಲ್ಲ ನನಗೆ, ಯಾರು ಸಿಗ್ತಾ ಇಲ್ಲ. ಸೊ ಆ ಥರ ನಾನು ಯಾರಿಗಾರು ನನಗೆಲ್ಲರೂ ಹೇಳ್ತಾರೆ ಸಿಗ್ದವರು. ನಂಗೆ ಒಂದೊಂದ್ಸತಿ ಕೆಲವು ಸ್ವಲ್ಪ ವಯಸ್ಸಾದವ್ರು ಇರ್ತಾರೆ, ಆಂಟಿ ಸೆಗ್ಮೆಂಟ್, ಒಂದು 50s, ಅವ್ರು ಹೇಳ್ಬಿಡ್ತಾರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಅಂತ. ನಾನು ಹೇಳೋದು ಮೇಡಮ್ ನಾನು ಹುಟ್ಟೇ ಇರಲಿಲ್ಲ ನೀವು ಚಿಕ್ಕವರಾಗಿದ್ದಾಗ. ಅಂದರೆ ಅದು ಆ ಥರ ಅಲ್ಲ. ಅವ್ರಿಗೇನಾಗಿರುತ್ತೆ, ಅವ್ರು ಅವಾಗ ನ್ಯೂಲಿ ಮ್ಯಾರಿಡ್ ಆಗಿರ್ತಾರೆ, ಅವ್ರಿಗೊಂದು ಅವಾಗ ತಾನು ಒಂದು ಮಗು ಹುಟ್ಟಿರುತ್ತೆ. ಆ ಮಗನೂ ನಾನು ಒಂದೇ ಏಜ್ ಇರ್ತೀವಿ, ಹೆಚ್ಚು ಕಮ್ಮಿ. ಸೊ ಅವರ ಮ್ಯಾರೇಜ್ ಟೈಮ್ದೆಲ್ಲ ನೆನಪಾಗಿ ಚಿಕ್ಕ ವಯಸ್ಸಿಂದ ನೀನು ನೋಡ್ತಾ ಇದ್ದೀನಿ ಅಂತಾರೆ. ಅದು ಆ ಅರ್ಥ ಅದು. ಸೊ ಹಾಗೆ ನೀವು ನನಗೆ ಇಷ್ಟು ಸುದೀರ್ಘವಾದ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಹೆಂಗಾಯ್ತು ಅಂದರೆ, ಇಲ್ಲಂದ್ರೆಲ್ಲ ಬಂದು ಕೂತಿರ್ತಾರೆ, ಯಾರು ಬರ್ತಾರೆ ಅಂತಂದ್ರೆ ಹೀರೋ ಬರ್ತಾರೆ ಇಂಟ್ರೊಡಕ್ಷನ್ ಆ ಥರ ಆಯ್ತು. ನಾನು ಕೆಮ್ಲಾ ಬೇಡ ಅನ್ಕೊಂಡು ಅಯ್ಯೋ ಕತೆ. ಎಲ್ರಿಗೂ ನಮಸ್ಕಾರ ವೀಕ್ಷಕರು. ಎಸ್ ಬಟ್ ಲೈಫ್ ಆಗಿದ್ದು ಬೆಸ್ಟ್ ಈಗಿಲ್ಲ ಸರ್. ಅದೇ ಸೂಪರ್ ಅಲ್ಲ ಸರ್, ಅಲ್ಲ ಒಳ್ಳೆ ಸರ್. ನಿಮ್ಗೆ ಗೊತ್ತಿದೆ ಅಲ್ಲ, ನನಗೆ ಖುಷಿ ಅನ್ನೋದೇನು ಅಂತಂದರೆ ನೋಡಿ, ನಾನು ಅವಾಗ ಎಲ್ಲ ಒಂದು ಪತ್ರಕರ್ತರ ವರ್ಗ ತಗೊಳ್ಳಿ, ಅದು ಹಿರಿಯರ ಜೊತೆ ಇದ್ಬಿಟ್ಟೆ ನಾನು. ಆರ್ಟಿಸ್ಟ್ ತಗೊಳ್ಳಿ, ಹಿರಿಯರ ಜೊತೆ ಇದ್ಬಿಟ್ಟೆ ನಾನು. ಟೆಕ್ನಿಷಿಯನ್ಸ್ ತಗೊಳ್ಳಿ, ಚಾಮುಂಡೇಶ್ವರಿ ಸ್ಟೋರ್, ಪ್ರಸಾದ್ ಲ್ಯಾಬ್, ಆ ಮೇಕಿಂಗು, ಇದೆಲ್ಲವೂ ಹೆಂಗೆ ಮೆಮೊರೀಸ್ ನನ್ನ ತಲೆಯಲ್ಲಿದೆ ಅಂದರೆ ಸರ್, ಐ ಆಮ್ ಸೋ ಲಕ್ಕಿ, ಸೋ ಫಾರ್ಚುನೇಟ್ ಆ ಟೈಮ್ನಲ್ಲಿ ಇದ್ದಿದ್ದಕ್ಕೆ. ಆದರೆ ಹಾಗತ್ತ ನನಗೆ ತುಂಬ ವಯಸ್ಸಾಗಿದೆ ಇಲ್ಲ. ಐ ಆಮ್ 41, 84 ಬಾರ್ನ್ ನಾನು ಚಿಕ್ಕ ವಯಸ್ಸಲ್ಲಿ ಚಿತ್ರರಂಗಕ್ಕೆ ಬಂದಿದ್ದ ಪರಿಣಾಮ ನನಗೆ ಅದು ನೋಡ್ಲಿಕ್ಕೆ ಸಿಕ್ತು, ಈಗಲೂ ನೋಡೋಕೆ ಸಿಗ್ತಾ ಇದೆ. ಇನ್ನೂ ನಾನೇನಾದ್ರು ಇಷ್ಟಪಟ್ಟು ಇನ್ನೊಂದು 15-20 ವರ್ಷ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ನು ನಾನು ನೋಡ್ಬೋದು. ಅದು ನಮ್ಮ ಆಸಕ್ತಿ ಇಲ್ವಾ ಅಂತಂದರೆ ಇಷ್ಟಕ್ಕೆ ಸಾಕು ಅಂದ್ರೆ ಆಗ್ಬೋದು. ಬಟ್ ಇಫ್ ಯು ಆಸ್ಕ್ ಮೀ ವಾಟ್ ವಾಸ್ ದ ಬೆಸ್ಟ್ ಅಂತಂದರೆ ಎನಿ ಟೈಮ್ ಅದೇ ಸರ್. ಅಬ್ಸಲ್ಯೂಟ್ಲಿ ಎರಡು ಮಾತು. ಈಗ ಯಾಕಿಲ್ಲ, ಈಗ ಸುಖವಾಗಿದ್ದಾರಲ್ಲ ಸರ್. ನಾನು ಎರಡೂ ನೋಡ್ತಾ ಇದ್ದೀನಲ್ಲ. ಇವಾಗ ಏನಾಗುತ್ತೆ ಗೊತ್ತಾ ಸರ್, ಒಂದು ನಾವು ಅರ್ಥ ಮಾಡ್ಕೋಬೇಕು, ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಸಿಚುವೇಶನ್ ಈಗ ಒಂದು ಮಗು ಕಣ್ಣು ಮುಚ್ಚಿ ಈಗ ಕಣ್ಣು ಬಿಡ್ತಾ ಇದ್ದಂಗೆ ಅದು ಕಂಪ್ಯೂಟರ್ ನೋಡ್ತಾ ಇದೆ, ಮೊಬೈಲ್ ನೋಡ್ತಾ ಇದೆ ಅಂದರೆ ಅದಕ್ಕೆ ಈ ಪ್ರಪಂಚನೇ ಚೆನ್ನಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕಾಲ ಹಿಂಗಿತ್ತು, ನಿಮ್ದು ಇವಾಗ ಹಿಂಗಿಲ್ಲ ಅಂತ ನಾವು ಅದೇ ಚರ್ಚೆ ಮಾಡ್ಕೊಂಡು ಅಥವಾ ಅದನ್ನು ನಾನು ಬೇಜಾರಾಗಿ ಕೂತ್ರೆ ನಾನು ಬೇಜಾರಾಗಿ ಹೋಗ್ತೀನಿ ಅಷ್ಟೇ. ಓಕೆ, ಈಗ ನಮ್ಮ ಜನ್ರೇಷನ್ಗೂ ಅದಕ್ಕೂ ಹಿಂದೆ ಹೋದ್ರೆ ನಾನು ಹೇಳ್ತಾರೆ, ನೀವು ದಿಲೀಪ್ ಕುಮಾರ್ ಆ ಟೈಮ್ 60 ಅವ್ರು ಹೇಳ್ತಾರೆ ದಟ್ ವಾಸ್ ದ ಗೋಲ್ಡನ್ ಏರಾ ಅಂತ ಅವ್ರು ಹೇಳ್ತಾರೆ. ಅವ್ರಿಗಿಂತ ಇನ್ನೂ ಹಿಂದಕ್ಕೆ ಹೋದ್ರೆ ಏನ್ರಿ ನಾಟಕಗಳು, ಅವಾಗ ಯಾವ ಸಿನಿಮಾ, ಇವೆಲ್ಲ ಸಿನಿಮಾ ಎಲ್ಲ ಆರ್ಟಿಫಿಷಿಯಲ್, ಅದು ಬರೀ ನೆರಳು ಅಷ್ಟೇ. ನಮಗೆ ಕಲಾವಿದ್ರು ಎದುರುಗಡೆ ಬಂದು ಕುಣಿಯೋರು, ಆದ್ಮೇಲೆ ಹೋಗಿ ಸಿಗೋರು, ಆ ಮಜಾ ಬೇರೆ. ಸೊ ಇಟ್ ವೇರ್ ಇಸ್ ಸರ್. ಅದು ಹಾಗೆ ಏನು ಮಾಡೋಕ್ಕಾಗಲ್ಲ. ನಮಗೆ ಇದು ಯಾಕೆ ಹೀಗೆ ಅಂದರೆ ಹೀಗೆ ಅಷ್ಟೇ ಇದೆ, ಅಷ್ಟು ಏನು ಮಾಡೋಕ್ಕಲ್ಲ. ಯಾಕೆ ಜರ್ನಲಿಸ್ಟ್ ಆಗಿ ನೆನಗುರಸ್ ಅನ್ಸುತ್ತೆ. ಆ ಕಾಲ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡೋದಿದೆ, ಆ ಕಾಲ ಎಷ್ಟು ಚೆನ್ನಾಗಿತ್ತು ಅದು ನಿಜ. ಬಟ್ ಆದರೆ ಈ ಕಾಲ ಎಸ್ ಈಗ ನಾವು ಇನ್ನು ಬದುಕಿದ್ದೇವೆ ಎಂಬುದಷ್ಟೇ ಅವಶ್ಯಕ ಸರ್. ಆಮೇಲೆ ಇನ್ನೊಂದು ನಾನು ಒಂದು ಸಣ್ಣ ಇದು ಹೇಳಕ್ ಇಷ್ಟಪಡ್ತೀನಿ, ವಾಸ್ತವತೆ ಹೇಳಕ್ ಇಷ್ಟಪಡ್ತೀನಿ. ಟೆಕ್ನಾಲಜಿ ಬೆಳೀತಾ ಸರ್, ಅದರದ್ದು ಎಷ್ಟು ಪ್ಲಸ್ ಇರುತ್ತೋ ಅದ್ರದ್ದು ಮೈನಸ್ ಈಕ್ವಲ್ ಆಗೂ ಇರುತ್ತೆ, ಏನು ಹೇಳಲಿಕ್ಕೆ ಬರಲ್ಲ. ಈಗೇನಾಗಿದೆ, ನಿಮ್ಗೆ ಇನ್ನೊಂದು ಅರ್ಥದಲ್ಲಿ ಇದನ್ನು ಹೇಳಬೇಕು ಅಂದರೆ ಎಲ್ರಿಗೂ ಅವಕಾಶ ಜಾಸ್ತಿ ಆಗಿದೆ, ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಮೊದಲಿನ ಥರ ಕನಿಷ್ಠ ಹೋಟ್ಲು, ಮೋತಿ ಮಾಲ್ ಹೋಟ್ಲು ಎದುರುಗಡೆ ಚಾನ್ಸ್ ನಿಂತ್ಕೋಬೇಕು ಅಂತ ಯಾರು ಇಲ್ಲ. ನಿಜವಾಗ್ಲೂ ಒಬ್ಬನಿಗೆ ಟ್ಯಾಲೆಂಟ್ ಇದೆಯಾ, ನಿನಗೆ ಸಾಮರ್ಥ್ಯ ಇದೆಯಾ, ಇವತ್ತು ಮೊಬೈಲಲ್ಲಿ ಒಂದು ಕ್ಯಾಮ್ರಾ ಇದೆ ನಿಂದು ಅಂತ, ನೀನು ಯೂಟ್ಯೂಬ್ ಆನ ಮಾಡ್ಕೋ, ಫೇಸ್ಬುಕ್ ಆನ ಮಾಡ್ಕೋ, ಏನಾರು ಮಾಡು, ಇಲ್ಲಿರ್ತೀಯ, ಕಟ್ ಮಾಡಿದ್ರೆ ನೀನು ಅಲ್ಲಿರ್ತೀಯ. ಆದರೆ ಲಾಂಗ್ ಸ್ಪ್ಯಾನ್ ಲೈಫ್ ಇಲ್ಲ. there are no superstars for you. All are shooting stars. ಶೂಟಿಂಗ್ ಸ್ಟಾರ್ ಅಂದ್ರೆ ಆಕಾಶ 2 ವರ್ಷ ಅಲ್ಲ ಇರ್ಬೋದು. ಆದ್ರೆ ಅಂದ್ರೆ ನಾನು ಹೇಳ್ತೀನಲ್ಲ, ಆ ಟೈಮಲ್ಲಿ ಬಂದು ಹಂಗೆ ಹೋಗ್ಬಿಡ್ತಾರೆ. ಅವರಲ್ಲಿ ತಿರ್ಗಾ ಕಂಟೆಂಟ್ ಅಂತ ಇತ್ತು ಅಂದರೆ, ಆ ಸಾಮರ್ಥ್ಯ ಇತ್ತು ಅಂದರೆ ಅದನ್ನ ಇಟ್ಕೊಂಡು ಬದುಕೊಂಡು ಹೋಗ್ಬೋದು.
ಸರ್ ನಾನು ಸಿಂಪಲ್ ಹೇಳ್ತೀನಿ ಸರ್, 60 ಸಿನಿಮಾ ಮಾಡಿದೆ, ಬಾಲನಟನಾಗಿ 60 ಸಿನಿಮಾ ಮಾಡಿದೆ. ಅದಾದ್ಮೇಲೆ ಒಂದು 20-30 ಸಿನಿಮಾ ಯುವಕನಲ್ಲಿ ಮಾಡಿದೆ, ಇಲ್ಲೂ ಮಾಡ್ತಾ ಇದ್ದೀನಿ. ಬಟ್ ನೀವು ಬಂದ ತಕ್ಷಣ ನನ್ನ ಇಂಟ್ರೊಡಕ್ಷನ್ ಏನು ಕೊಟ್ರಿ, ಗೌರಿ ಗಣೇಶ ಅಂತ. ಸೊ ಒನ್ ಗೌರಿ ಗಣೇಶ ಈಸ್ ಸರ್ವಿಂಗ್ ಮೀ ಫಾರ್ 35 ಇಯರ್ಸ್ ಅಂದಮೇಲೆ ಅದರಿಂದ ಕೊಟ್ಟಂತ ಒಂದು ಇಂಪ್ಯಾಕ್ಟ್ ಅಥವಾ ಇಮೇಜ್ ಒಂದು ಕಡೆಗಾದ್ರೆ ಅದು ನನಗೆ ಕಾಪಾಡ್ಕೊಂಬರೋದು, ಉಳಿಸ್ಕೊಳ್ಳೋದು ಅಥವಾ ಅದ್ರ ಸುತ್ತಲೂ ಅದ್ರ ವರ್ಕ್ ಮಾಡೋದು ಕೂಡ ನನ್ನ ಜವಾಬ್ದಾರಿ ಆಗುತ್ತೆ. ಈಗ ಯಾವುದೋ ಒಂದು ಸೋಷಿಯಲ್ ಮೀಡಿಯಾಯಿಂದ ಅಥವಾ ಯಾವುದೋ ಒಂದು ಇದರಿಂದ ಯಾರೋ ಒಬ್ಬ ಆತ ಫೇಮಸ್ ಆಗ್ತಾನೆ ಅಂದರೆ ಅವನಿಗೆ ಅರ್ಥ ಆಗಬೇಕು ಇದು ಎಷ್ಟು ದೊಡ್ಡ ಜವಾಬ್ದಾರಿ ನಂದು, ಇದನ್ನ ನಾನು ಕಾಪಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅನ್ನತಕ್ಕಂಥದ್ದು ಅವ್ರ ತಲೆಯಲ್ಲಿ ಬಂತು ಅಂದರೆ ಅವ್ರಿಗೂ ಲೈಫ್ ಸ್ಪ್ಯಾನ್ ಇದೆ. ಬಟ್ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ದೇರ್ ಇಸ್ ಟೂ ಮಚ್ ಆಫ್ ಥಿಂಗ್ಸ್ ಕಮಿಂಗ್ ಟು ಯುವರ್ ಪ್ಲೇಟ್ ಕಾಲ್ಡ್ ಮೊಬೈಲ್. ಹಿಂಗಂದ್ರೆ ಒಬ್ಬ ಎ, ಹಿಂಗಂದ್ರೆ ಬಿ, ಹಿಂಗಂದ್ರೆ ಸಿ, ಹಿಂಗಂದ್ರೆ ಡಿ. ಇದ್ರ ಮಧ್ಯದಲ್ಲಿ ಸಸ್ಟೈನ್ ಕಷ್ಟ ಆಗ್ತದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗಿರೋರು ಹೋರಾಟ ಜಾಸ್ತಿ ನಮಗಿಂತ. ಯಾರು ಇವಾಗೆಲ್ಲ ಈಗ ಇಂಟ್ರೊಡಕ್ಷನ್ ಆಗಿ ನಾನು 30 ವರ್ಷ ನಾನು ಇರ್ತೀನಿ ಯಾರು ಹೇಳಕ್ಕಾಗಲ್ಲ. ವಿಷ್ಣುವರ್ಧನ್, ರಾಜ್ಕುಮಾರ್, ಅಂಬರೀಷ್ ಅದೆಲ್ಲ 30, 40, 50 ವರ್ಷ. ಈಗ ಕನಸೋದು ಚಾನ್ಸೇ ಇಲ್ಲ ಸರ್. 2 ವರ್ಷ 3 ವರ್ಷ ಅಲ್ಲ, ಅದನ್ನೇ ನಾನು ಹೇಳ್ತಾರೆ, 2 ಸೀರಿಯಲ್ 3 ಸೀರಿಯಲ್. ದೇರ್ ವಿಲ್ ಬಿ ನೋ ಸೂಪರ್ ಸ್ಟಾರ್ಸ್ ಇನ್ ಫ್ಯೂಚರ್, ಓನ್ಲಿ ಶೂಟಿಂಗ್ ಸ್ಟಾರ್ಸ್. ಆ ಶೂಟಿಂಗ್ ಸ್ಟಾರ್ಸ್, ಆ ಶೂಟಿಂಗ್ ಆಗೋರ್ಗೂ ಸ್ಟಾರ್ ಆಗ್ತದೆ. ಅದಾದ್ಮೇಲೆ ಏನು ಅಂತಂದ್ರೆ ಎಲ್ಲರೂ ಆಮೇಲೆ ಇನ್ನೊಂದೇನಾಗ್ತದೆ, ಮನುಷ್ಯ ಟು ಮನುಷ್ಯ. ಅವಾಗ ಅಭಿಮಾನಿ ಅಂತ ಒಂದು ಬಳಗನೇ ಇತ್ತು, ಆರ್ಟಿಸ್ಟ್ ಒಂದು ಬಳಗ ಇತ್ತು. ಈಗ ಏನಾಗಿತ್ತು, ತಪ್ಪಲ್ಲ, ಅಭಿಮಾನಿಗಳಿದ್ದಾರೆ ಇಲ್ಲ ಅಂತಲ್ಲ. ಆದ್ರೆ ಏನಾಗ್ತಿದೆ ಅಂತಂದ್ರೆ ಎಲ್ಲರಿಗೂ ನಾನು ಅಲ್ಲಿ ಹೋಗ್ಬೋದು ಅನ್ನೋ ಆಕ್ಸೆಸ್ ಕೀ ನಿಮಗೆ ಕೊಟ್ಟಾಗ ಯಾರು ಗ್ರೌಂಡ್ ಫ್ಲೋರ್ ಇರೋಕ್ಕೆ ಇಷ್ಟಪಡಲ್ಲ. ನನಗೆ ಆಕ್ಸೆಸ್ ಇದೆ, ನಾನು ಮೇಲೆ ಒಂದ್ಸಲಿ ಬಂದು ನೋಡ್ತೀನಿ ಅಂತ. ಅವ್ನು ಒಂದ್ಸತಿ ಬಂದು ಇವಾಗ ಯಾವುದೋ ಒಂದು ಫೋಟೋ ಹಾಕ್ತಾರೆ, ಅದಕ್ಕೆ ಒಂದು 5,000 ಲೈಕ್ಸ್, ಒಂದು 3,000 ಕಮೆಂಟ್ ಬಂದ ತಕ್ಷಣ ಅವನೊಳಗೊಂದು ಸ್ಟಾರ್ ಫೀಲ್. ನೀನು ನಾನು ಏನು ಬಾರಿ ಡಿಫ್ರೆನ್ಸ್ ಬಿಡು, ಏನು ಬಾರಿ ನೀನು ಬಾ ನಿಂತ್ಕೊಂಡು, ನಾನು ಇವತ್ತು ನಿಂತ್ಕೊಂತೀನಿ ನೋಡೋಣ ನಿನಗೆ ಎಷ್ಟು ಜನ ಜಾಪ. ಈ ಆ್ಯಟಿಟ್ಯೂಡ್ ಬಂದಾಗ ಏನಾಗ್ತದೆ, ಕಂಪ್ಯಾರಿಸನ್ಸ್ ಬರ್ತದೆ. ಆ ಕಂಪ್ಯಾರಿಸನ್ ಮಧ್ಯದಲ್ಲಿ ಎಲ್ಲೋ ಆ ಥರದ್ದೊಂದು ನಿಜವಾದ ಪ್ರೀತಿನ, ಅಭಿಮಾನನ ನನಗೆ ಕಾಣಕ್ಕೆ ಸಿಗ್ತಾ ಇಲ್ಲ. ಇರೋರ್ಗೆ ಇರ್ಬೋದೇನೋ, ನಾನು ಇಲ್ಲ ಅಂತ ಯಾರು ಇದು ಹೇಳ್ತಾಯಿಲ್ಲ, ಬಟ್ ಅದನ್ನು ನೋಡಿದ್ದೀನಲ್ವ ನಾನು. ಹಂಗಾಗಿ ಇದು ನೋಡಿದಾಗ ನನಗೆ ಎಲ್ಲೋ ಕಮ್ಮಿ ಕಾಣ್ತದೆ. ನಾನು ಸೀರಿಯಲ್, ಕೆಲವು ಸೀರಿಯಲ್ ವಾಚ್ ಮಾಡ್ತೀನಿ, ನೋಡಿದಾಗ ಇಷ್ಟು ಜನ ಎಲ್ಲಿದ್ರು ಇಷ್ಟು ವರ್ಷ. ಹೌದಲ್ವ? ಹೌದು, ಲೇಡೀಸ್ ಆಗಲಿ, ಜೆಂಟ್ಸ್, ಹುಡುಗರು, ಎಷ್ಟು ಜನ ಇದ್ದಾರೆ. ಇವರಿಗೆ ಅವಕಾಶ ಇಲ್ಲದೆ ಯಾರು ಇದ್ರಲ್ಲಿ ಬರಲಿಲ್ಲ. ಹೌದು, ಈಗ ಅವಕಾಶ ಇದೆ. ಇದು ಆಗೋಯ್ತು. ಅದನ್ನೇ ನಾನು ಹೇಳಿದ್ದು, ಈ ಟೆಕ್ನಾಲಜಿಯ ಉಪಯೋಗವೂ ಇದೆ, ದುರುಪಯೋಗವೂ ಇದೆ. ಅಂದ್ರೆ ಮನುಷ್ಯ ಟೆಂಡೆನ್ಸಿನೇ ಏನು ಅಂದ್ರೆ ಯಾವಾಗಲೂ ಆಸ್ ದ ನೆಗೆಟಿವ್ ಥಿಂಗ್ಸ್ ಸ್ಪ್ರೆಡ್ ಸೂನ್, ಅಥವಾ ನೆಗೆಟಿವಿಟಿ ಒಂದು ಬೇಗ ಅದಕ್ಕೊಂದು ಇದು ಸಿಗುತ್ತೆ. ಹಾಗಾಗಿ ಅದು ಬಳಕೆ ಹಂಗಾಗ್ತಾ ಇದೆ. ನನಗೆ ಆನಂದ, ನಾನು ಫೀಲ್ಡಿಗೆ ಬಂದ ತಕ್ಷಣ ಅಂದರೆ ವಿಜಯ ಕರ್ನಾಟಕದಲ್ಲಿರುವಾಗ ಈ ಮರೆಗೆ ಸರಿದೋದಂಥ ತಾರೆಯರ ಬಗ್ಗೆ ಹೆಚ್ಚು ಗಮನ ಕೊಟ್ಟೆ. ಚದುರಿ ಚಿತ್ರಗಳು ಅಂತ ಅವ್ರ ಜೀವನ ಹೇಗಿದೆ, ಏನಿಲ್ಲ, ಸಿನಿಮಾ ಇಲ್ಲ, ನಾಟಕದಲ್ಲಿ ಏನಿಲ್ಲ, ಕೂತ್ಕೊಂಡಿರ್ತಾರೆ. ಸೊ 400-500 ಸಿನಿಮಾ ಮಾಡಿದ್ದಾರೆ, ಮಾಡಿದ್ರು, ಸಂಭಾವನೆ ಕೊಡಲಿಲ್ಲ ಅವರಿಗೆ. ಇಂಥ ಒಂದು ಪ್ರಶ್ನೆ ನನ್ನಲ್ಲೇ ಒಂದು ಆರ್ಟಿಕಲ್ ಅಲ್ಲಿ ಬರೆದಾಗ ಜನ ಕೂಡ ಕೇಳಲಿಕ್ಕೆ ಶುರು ಮಾಡಿದ್ರು. ನೀವು 500 ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತೀರಿ, ಈಗ ನೋಡಿದರೆ ಅಷ್ಟು ಬಡತನದಲ್ಲಿದ್ದಾರೆ, ಹೇಗೆ ಸಾಧ್ಯ ಅಂತ. ಇವಾಗ 2 ಸೀರಿಯಲ್ ಅವರಲ್ಲಿ ವ್ಯತ್ಯಾಸ. ಎಲ್ಲರೂ ಸುಖವಾಗಿದ್ದಾರೆ ಅಂತ ಈಗ ಸಾಧ್ಯನಾ? ಸುಖ ಅಂತ ನಾನು ಪದ ಬಳಸಕ್ಕಾಗಲ್ಲ ಸರ್. ಅಂದ್ರೆ ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಶೋ ಆಫ್ ಕೂಡ ಇರುತ್ತೆ. ಅಂದ್ರೆ ಅದ್ರದ್ದೇನಾದ್ರು ಸಾಲದಲ್ಲಿ ಓಡಾಡ್ತಾ ಇರುತ್ತಾ, ಅದು EMI ಅಥವಾ ಈಗ ಯಾವುದೋ ಒಂದು ಬಟ್ಟೆ ಕಂಪ್ನಿ ಹೆಸರು ಹೇಳಿದ ತಕ್ಷಣ 1-2-5 ಬಟ್ಟೆ ಫ್ರೀ ಕೊಟ್ಟಿರ್ತಾನೆ, ಅದು ಕೊಲಾಬ, ಹೊಸ ಬರೋದು. ಇದು ಕೊಲಾಬಲ್ ಓಡ್ತಾ ಇದೆಯಾ ಜೀವನ, ರಿಯಾಬಲ್ ಓಡ್ತಾ ಇದೆಯಾ ಗೊತ್ತಿಲ್ಲ. ಸೊ ನಾವು ಡಿಸಿಷನ್ ಬರೋಕ್ಕಾಗಲ್ಲ ಸರ್. ನಾವೇನು ಮಾಡ್ಬೋದು ಅಂತಂದ್ರೆ ನಮ್ದು ಏನಿದೆ ನಾವು ಮಾಡ್ಕೊಂಡು ಜರ್ನಿ ಹೋಗ್ಬೋದು ಅಷ್ಟೇ. ಬಿಟ್ಟರೆ ಅವ್ರು ಸುಖವಾಗಿ ಹಂಗೆ ಆಡೋಕ್ಕಾಗಲ್ಲ. ವರ್ಷದಲ್ಲೂ ಇರ್ತಾರೆ, ಅವ್ರೂ ಇರ್ತಾರೆ, ಬಟ್ ತೋರಿಸ್ಕೊಳಕ್ಕಾಗಲ್ಲ, ಆ ಪರಿಸ್ಥಿತಿನೂ ಇರ್ತಾರೆ. ಬಟ್ ನನಗೆ ನೀವು ಹೇಳಿದಾಗ ಆ ಟಾಪಿಕ್ ಏನಿದೆ, ಚದುರ ಚಿತ್ರಗಳು ವಾಟ್ ಎವರ್ ಇದು ಆ ಥರದ ಆದವ್ರಿಗೆ ಸೊಲ್ಯೂಷನ್ ಏನಾಯಿತು ಅಂತ ಯೋಚನೆ ಮಾಡ್ತೀನಿ ನಾನು ಕೂತ್ಕೊಂಡು. ಏನಾಗಿಲ್ವಲ್ಲ ಅದ್ರ ಕಡೆ, ಏನು ಯಾರು ವರ್ಕ್ ಮಾಡಲಿಲ್ವಾ, ಆಗಲಿಲ್ವಾ, ಒಂದು ಥಿಂಕ್ ಮಾಡೋ ಥರ ಯಾವುದು ಬರಲಿಲ್ವಾ. ನಾನು ಯಾರು ಕೇಳ್ತಾರೆ ಯಾವುದು ಈಸಿಯೆಸ್ಟ್ ಕೆಲಸ ಯಾವುದು, ಟಫ್ ಕೆಲಸ ಯಾವುದು ಅಂತ ಕೇಳಿದ್ರೆ ನಾನು ತಮಾಷೆ ಹೇಳೋದು, ತುಂಬ ಈಸಿ ಕೆಲಸ ಅಂದರೆ ಆರ್ಟಿಸ್ಟ್ರಿ. ಜನ ಎಲ್ಲ ಮಾತಾಡೋದು, ಏನಪ್ಪ ಕ್ಯಾಮ್ರಾ ಮುಂದೆ ಬರ್ತಾರೆ ಬಣ್ಣ ಹಚ್ಕೊಂಡು ಏನೋ ಆಕ್ಟಿಂಗ್ ಅನ್ನೋದು ಯಾರು ಬೇಕಾದ್ರೆ ಈಸಿ. ಈಗ ನನಗೆ ಎಷ್ಟು ಜನ ರಚ ಎಲ್ಲ ಸಿಕ್ಕಿದಾಗ
ಸರ್ ನಮ್ಮ ಮಗನ್ ನೋಡಿ ಸರ್ 10th ಸ್ಟ್ಯಾಂಡರ್ಡ್ ಫೇಲ್ ಆಗ್ಬಿಟ್ಟ, ಅತ್ತಾಗ ಏನು ಕೆಲಸ ಮಾಡ್ತಾಯಿಲ್ಲ, ದಡ್ ಮುಂಡೆ ಆಕ್ಟಿಂಗ್ ಸೇರ್ಸ್ಕೊಂಡ್ರಿ ಅಂದ್ರೆ ಇವ್ರು ಅರ್ಥ ಏನು 10ನೇ ಕ್ಲಾಸ್ ಫೇಲ್ ಆಗಿ ದಡ್ ನನ್ನ ಮಗ ಅಂದ್ರೆ ಆಕ್ಟ್ರೇ ಆಗ್ತಾರೆ ಆಯ್ತಾ. ಇನ್ನೂ ಕೆಲವರು ಇರುತ್ತೆ ಎಲ್ಲರೂ ಶೂಟಿಂಗ್ ಹೋಗಿರ್ತೀವಿ, ಓ ಸಾರ್ ನೋಡಿ ಭಾಳ ಮಂಡ್ಯ ಇದೆ ಸರ್, ಏನು ಮಾಡಲ್ಲ ಸರ್, ಯಾವಾಗಲೂ ಸಿನಿಮಾ ನೋಡ್ತಾ ಇರ್ತಾನೆ, ಅದು ಯಾವುದೋ ಹಾಕೊಂಡು ಕೂತ್ಕೊಂಡು ಇವನೇನಾದ್ರು ಗಿರೆಕ್ಷನ್ ನಿಮ್ಗೆ ಇದು ಹಾಕೊಂಡ್ಬಿಡಿ ಸರ್ ಅಂದರೆ ತಲಾಟೆ ಮಾಡ್ತಾನೆ ಏನೋ ಆ ಥರ ಇದು ಮಾಡ್ತಾನೆ ಅಂದ್ರೆ ಅವ್ನು ಡೈರೆಕ್ಟ್ ಆಗ್ಬಿಡ್ತಾರೆ. ಈ ಕಲ್ಪನೆ ಇರೋವಾಗ ನಾವು ಏನಂತ ನಮ್ಮ ಪ್ರೊಫೆಷನ್ ಬಗ್ಗೆ ಹೇಳೋಣ ಸರ್, ಅದ್ರ ಬಗ್ಗೆ ಇರೋ ಇಮೇಜೇ ಹಂಗೆ. ಸೊ ಹಾಗಾಗಿ ಆದರೆ ನೋಡಿ ಒಬ್ಬ ಕಲಾವಿದ ಯಾವುದೇ ಪ್ರಾಕಾರದಲ್ಲಿರ್ಬೋದು, ನಟನೆ ಒಂದೇ ಅಂತ, ಇವನ್ ಸಿಂಗರ್ಸ್ ಇವತ್ತು SPB ಸರ್ ಇಲ್ಲ, PB ಶ್ರೀನಿವಾಸ್ ಅವ್ರು ಇಲ್ಲ, ಅವ್ರು ಹಾಡುಗಳೆಲ್ಲ ನಾವು ಕೇಳಲ್ಲ, ನಾವು ಎಂಜಾಯ್ ಮಾಡಲ್ಲ. ಸಂಜೆ ಟ್ರಾಫಿಕ್ ಜಾಮ್ ಆದರೆ ಕಾರಲ್ಲಿ ಅದೇ ಹಾಡುಗಳೇ ಕೇಳಲ್ಲ. ಎಷ್ಟು ಜನ ಜ್ಞಾಪಿಸ್ಕೊಂತೀವಿ, ಎಷ್ಟು ಜನ ಅದಕ್ಕೆ ನಾವು ಕೃತಜ್ಞರಾಗಿದ್ದೀವಿ. ಸೊ ನನಗೆ ತುಂಬ ವರ್ಷದ ಹಿಂದೆನೇ ತುಂಬ ಕೊರಿತಾ ಬಂದಂಥ ಒಂದು ಕಾನ್ಸೆಪ್ಟ್ ಸರ್. ಎಸ್ ಎಲ್ಲರ ಲೈಫಲ್ಲೂ ಒಂದು ಆಗುತ್ತೆ ಆ ಥರ ಆದವ್ರು. ಮತ್ತು ಏನು ಸಾಧನೆ ಮಾಡಿ ಏನು ಪ್ರಯೋಜನ ಆಯ್ತು ಲೈಫಲ್ಲಿ? ಒಂದು ಪೆನ್ಷನ್ ಇಲ್ಲ, ಒಂದು ಬ್ಯಾಕಪ್ ಇಲ್ಲ, ಒಂದು ಲೇಔಟ್ ಅಂತ ಇಲ್ಲ, ಒಂದು ಬಡಾವಣೆ ಅಂತ ಇಲ್ಲ. ಈ ಕಡೆ ಕಲಾವಿದ ಹೆಂಗೆ ಅಂದರೆ ಅವ್ನು ಇದ್ರೂ ಆನೆ ಸತ್ರು ಆನೆ ಅನ್ನಂಗೆ. ಯಾಕಂದ್ರೆ ಇದ್ದಾಗ ಅವ್ನು ಆನೆ, ಸತ್ರೂ ಅವನೊಂದು ಕಂಟೆಂಟ್ ಆಗೇ ಸಾಯ್ತಾನೆ, ಅಥವಾ ಅವ್ನು ರೋಡಿಗೆ ಬಂದರೆ ಅವ್ನು ಕಂಟೆಂಟ್ ಆಗೇ ಸಾಯ್ತಾನೆ. ಸೊ ಅವ್ನ ಜೀವನವೇ ಕಂಟೆಂಟ್ ಹಂಗಾರೆ ಅಂತ ಯೋಚನೆ ಮಾಡಿದಾಗ ತುಂಬ ಬೇಜಾರಾಯಿತು. ಬಟ್ ವಾಟ್ ಕ್ಯಾನ್ ಐ ಡು ಹೆಲ್ಪ್ಲೆಸ್, ನಾನೊಬ್ಬನೇ ಎಲ್ಲದಕ್ಕೂ ಯು ನೀಡ್ ಮನಿ ಟು ಮೇಕ್ ಸಮಥಿಂಗ್, ಒಂದು ಕಾನ್ಸೆಪ್ಟ್ ಬೇಕು. ಸುಮಾರು ಜನರ ಹತ್ರನೂ ಮಾತಾಡಿದೆ, ಚರ್ಚೆಗಳು ಆಯಿತು. ಬಟ್ ಏನು ಅನ್ಲೆಸ್ ದುಡ್ಡಿಲ್ಲ ಏನು ಮಾಡೋಕ್ಕಾಗಲ್ಲ. ನನ್ನ ಕಾಲ್ಪನಿಕದ ಒಂದು ಲೇಔಟ್ ಇತ್ತು ಸರ್, ಒಂದು ಕಾಲ್ಪನಿಕದ ಲೇಔಟ್, ಅದು ಹಿಂಗೊಂದು ಏನೋ ಒಂದು ನಂದಿನಿ ಲೇಔಟ್ ಥರ ಅಂತ ಅಥವಾ ಒಂದು ಕಂಠೀರವ ಸ್ಟುಡಿಯೋಸ್ ವ್ಯಾಪ್ತಿಯಲ್ಲಿ ಕಡೆಯ ಪಕ್ಷ ಸ್ಟೇಟ್ ಅವಾರ್ಡ್ ಬಂದಿರತಕ್ಕಂಥ ಆರ್ಟಿಸ್ಟ್ ಅಂತ ಅನಿಸ್ತು. ಯಾಕಂದ್ರೆ ಹಂಗೆ ಹುಡುಕ್ತಾ ಹೋದ್ರೆ ಸುಮಾರು ಜನ ಬಂದ್ಬಿಡ್ತಾರೆ. ಮತ್ತೆ ನೀವು ಒಂದು ಫೆಸಿಲಿಟಿ ಕೊಟ್ಟಿದ ತಕ್ಷಣ ಅದು ಉಪಯೋಗ ಆಗ್ತಿಂದ ದುರುಪಯೋಗ ಆಗುವುದು ಜಾಸ್ತಿ ಇದೆ. ಸೊ ಸ್ಟೇಟ್ ಅವಾರ್ಡ್ನ ಒಂದು ಮಾನದಂಡ ಇಟ್ಕೊಂಡು ಸ್ಟೇಟ್ ಅವಾರ್ಡ್ ಬಂದಿರುವಂಥ ಕಲಾವಿದರು ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರು ಮನೆ ಅಪ್ಪ ತಗೊಳ್ಳಿ ನೀವು ಇರಿ, ಓಕೆ. ಆ್ಯಂಡ್ ಅಲ್ಲಿ ಒಂದು ರಂಗಮಂಟಪ ಥರ ವಾಟೆವರ್ ಇರುತ್ತೆ. ಈಗ ಏಜ್ ಆದಮೇಲೆ ನೀವು ಥಿಂಕ್ ಮಾಡಿರಲ್ಲ, ಒಂದು ಪಾರ್ಕ್ ಇರುತ್ತೆ. ಆ ಕಲಾವಿದರಿಗೆ ಈಗ ಸಿನಿಮಾ ಸಿಗುತ್ತೋ ಸೀರಿಯಲ್ ಸಿಗುತ್ತೋ ಬೇರೆ. ನಾವು ಎವ್ರಿಬಡಿ ವಿಲ್ ಡೂ ಒನ್ ಪ್ಲೇ. ತಿಂಗಳಲ್ಲಿ 2ನೇ ಭಾನುವಾರ, 4th ಸಂಡೇ, 2nd ಸ್ಯಾಟರ್ಡೆ ಸಂಡೇ ಈ ಹಿರಿಯ ಕಲಾವಿದರಿಂದ ಏನೋ ಒಂದು ನಾಟಕ ಪ್ರದರ್ಶನ ಏನೋ ಇರುತ್ತೆ. ಅವ್ರು ಹೇಗೆ ಇರಲಿ ಅವ್ರು ಇವಾಗ ಪ್ರದರ್ಶನ ಮಾಡ್ತಾರೆ. ನಿಮಗೆ ನಿಜವಾಗ್ಲೂ ಕಲೆಯಲ್ಲಿ ಆಸಕ್ತಿ ಇದ್ರೆ ಅದನ್ನ ಬಂದು ನೋಡ್ಬೋದು ದುಡ್ಡು ಕೊಟ್ಟು. ಸರ್ ಒಂದೇ ಹೇಳ್ತೀನಿ, ಕಲಾವಿದ ಅಂತಲ್ಲ ಯಾರಿಗೇ ಆಗಲಿ, ಸುಮ್ಮನೆ ಯಾರೋ ಧನ ಸಹಾಯ ಮಾಡ್ತೀರ ಅಂದ್ರೆ ಇಷ್ಟ ಆಗಲ್ಲ. ತಾನು ಕೊನೆಯವರೆಗೂ ದುಡಿಬೇಕು ಅನ್ನೋದು ಒಬ್ಬ ಮನುಷ್ಯನ ಸ್ವಾಭಿಮಾನದ ನಿಲುವುದು. ಸೊ ಅಂಥವ್ರಿಗೆ ಅಲ್ಲಿ ಚಾನ್ಸ್ ಸಿಗುತ್ತೆ. ದೇ ಕ್ಯಾನ್ ಡೂ ವೆರೈಟಿ ಆಫ್ ಡ್ರಾಮಾಸ್, ಅಥವಾ ಅವ್ರ ಆರ್ಟ್ ಕಲ್ಚರ್ ಏನಾದ್ರು ಇದ್ರೆ ಅದನ್ನ ಪ್ರದರ್ಶಿಸ್ಬೋದು. ಅದಕ್ಕೇನೋ ಒಂದು ಟಿಕೆಟ್ ದುಡ್ಡು ಕೊಡ್ತೀರಾ, ಅದರಲ್ಲಿ ಅವ್ರದ್ದೆಲ್ಲ ಒಂಚೂರು ಫ್ಯಾಮಿಲಿ ರನ್ ಆಗುತ್ತೆ. ಈ ಥರದ್ದೊಂದು ಕಾನ್ಸೆಪ್ಟ್ ಒಂದು ನನ್ನ ತಲೆಗೆ ತುಂಬ ವರ್ಷದಿಂದನೇ ಬಂದಿತ್ತು. ಎಲ್ಲಿ ಮಾಡೋಣ, ಯಾರು ಮಾಡೋಣ, ಬರೇ ಕೋಟಿ ಬೇಕು ಅಲ್ಲ. ನಾನು ಅದನ್ನೇ ಹೇಳ್ತೀನಿ ಸರ್, ದೇರ್ ಇಸ್ ನೋ ಒನ್ ಟು ಟೇಕ್ ಕೇರ್ ಆಫ್ ಇಂಡಸ್ಟ್ರಿ. 4-5 ಜನ ತುಂಬ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಎಲ್ಲಾರನ್ನೂ ಅದನ್ನ ಇಟ್ಕೊಂಡು ಬೈಯೋದು ಇದೆಯಲ್ಲ, ಅದು ಭಾಳ ತಪ್ಪಾಗುತ್ತೆ. ನೀವೆಲ್ಲರೂ ಹಿಂಗೆ ಅಂದರೆ ಇನ್ನಲ್ಲಪ್ಪ. ಅದು ಕೆಳಗಡೆ ಕಾಣದೇ ಇರೋದು ಒಂದು ಫ್ಲೋರ್ ಇದೆ, ಬೇಸ್ಮೆಂಟ್ ಅಂತ. ಅದು ಬೇಸ್ಮೆಂಟಲ್ಲಿ ಎಷ್ಟು ಗಾಡಿ ಪಾರ್ಕಿಂಗ್ ಆಗಿದೆ ಗೊತ್ತಾ ನಿಮಗೆ? ಅದು ನನಗೆ ಜೀವನ ಅದು. ಸೊ ನಾನೆಲ್ಲ ಇದೆ ಸರ್, ಏನು ಮಾಡೋಕ್ಕಾಗಲ್ಲ. ದೂರದ ಬೆಟ್ಟ ಮತ್ತು ಗಾಜಿನ ಕನ್ನಡಿಯ ಮನೆ. ಒಂದಷ್ಟು ಕೋಟಿ ಬಂದರೆ ಮಾಡೋದೇ ಯಾವ್ದು ಈ ಪ್ಲಾನ್ ಸರ್? ಅಯ್ಯೋ ಸರ್ ನಾನು ಇದೆ ಸರ್. ಬಟ್ ನನಗೇನು ಅನ್ನಿಸ್ತಾ ಇದೆ ಅಂದರೆ ಸರ್, ಈಗ ಅದಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸೇ ಇಲ್ಲ ಅನಿಸ್ತಾ ಇದೆ. ಅವರೆಲ್ಲ ಹೋಗ್ಬಿಟ್ಟು ಯಾರಿಲ್ಲ, ಯಾರು ಮಾಡಬೇಕು ಅನ್ನೋದು ಒಂದು ಫಂಕ್ಷನ್ ಮಾಡ್ತಾ ಇದ್ವಿ. ಆ ಫಂಕ್ಷನ್ ಮಾಡೋರು ನನ್ನ ಹತ್ರ ಕೇಳಿದ್ರು, ನಾನು ಚಂದ್ರ ಚಿತ್ರ ಬರೀತಿದ್ನಲ್ಲ, ಈಗ ತುಂಬ ಆರ್ಥಿಕ ಸಹಾಯ ಬೇಕಾದವರು ಒಂದಷ್ಟು ಲಿಸ್ಟ್ ಕೊಡಿ ಸರ್. ನಾವು ಹುಡುಕಿದ್ದಾರೆ, ಸಿಗಲ್ಲ, ಇಲ್ಲ. ಕೆಲವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಸದಾಶಿವ ಬ್ರಹ್ಮ ಅವರು, ಶನಿವಾರ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಲಿಸ್ಟ್ ಇಲ್ವೇ ಆರ್ಟಿಸ್ಟ್ ಬಿಡಿ ಸರ್, ಡೈರೆಕ್ಟರ್ಸ್ ಅವರು. ಹೌದು, ಎಂಥ ಹುಲಿ ಥರ ಇದ್ದಿದೆ ಪಾಪ. ಹೆಸರು ಬೇಡ, ನಾನು ಹೇಳ್ತಾರೆ ಇವತ್ತು ಡೈರೆಕ್ಟರ್ ನೀವು ಅಸೋಸಿಯೇಷನ್ ಹೋಗಿ ಲಿಸ್ಟ್ ತೆಗೆದ್ರೆ ಎಂತೆಂಥ ಸಿನಿಮಾ ಕೊಟ್ಟವ್ರು ಇವತ್ತು ಎಲ್ಲಿದ್ದಾರೆ ಅಂತ ಅಂದರೆ ಗೊತ್ತಿಲ್ಲ ನಮಗೆ. ಒಬ್ರು ಮೊನ್ನೆ ಹೋದ್ರಲ್ಲ ಉಮೇಶ್, ನೋಡೋಣ ನೋಡಿ, ಅದನ್ನೇ ಹೇಳ್ತೀವಲ್ಲ ನಾವು. ಈಗ ಅವರ ಸಿನಿಮಾಗಳನ್ನ ನೋಡ್ತಾರೆ, ಮೆಲ್ಕಾಕ್ತಾರೆ, ಯೂಟ್ಯೂಬಲ್ಲಿ ಖುಷಿ ಪಡ್ತಾರೆ, ಟಿವಿಲಿ ಬಂದರೆ ಎಲ್ಲ ಎಂಜಾಯ್ ಮಾಡ್ತಾರೆ. ಬಟ್ ಮಾಡೋದನ್ನಿಲ್ಲ ಸರ್. ಸೊ ಯಾರೋ ಒಂದು 4 ಜನ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಎಲ್ಲ ಕಲಾವಿದರನ್ನು ಒಂದೇ ದೃಷ್ಟಿಯಲ್ಲಿ ಮಾತಾಡುವಂಥ ಔಟ್ಸೈಡ್ ವರ್ಲ್ಡ್ಗೆ ನಾನೇನು ಹೇಳಲ್ಲ. ಈ ಸಂದರ್ಭದಲ್ಲಿ ನಾನೇನು ಮಾಡ್ತಾ ಇದ್ದೆ ಅಂದರೆ, ಇಂಟರ್ವ್ಯೂಗೆ ಹೋಗೋಗ್ಲೇ ಒಬ್ಬ ಪ್ರೊಡ್ಯೂಸರಿಗೆ ಫೋನ್ ಮಾಡ್ತಾ ಇದ್ದೆ, ತುಂಬ ಹತ್ತಿರ ಇದ್ದವರು. ನಾನು ಇಂಥವ್ರ ಇಂಟರ್ವ್ಯೂ ಹೋಗ್ತಾ ಇದ್ದೀನಿ, ನಿಮ್ಮಿಂದ ಏನು ಅವ್ರಿಗೆ ಆರ್ಥಿಕ ಸಹಾಯ ಇದೆ, ಏನು ಮಾಡ್ತೀರಿ ಕೊಡಿ.
ನೀವೇ ಬಂದು ಕೊಡೋದು ಕೈಯಲ್ಲಿ. ಅಣ್ಣ ನೀವು ಎಷ್ಟು ಹೇಳಿ, ನಾನೊಂದು 10-15, ಇಲ್ಲ ನಾನು 25 ಕೊಡ್ತೀನಿ, ಹೀಗೆ ಹೇಳಿ ಕೊಟ್ಟವರಿದ್ದಾರೆ. ಸೊ ಅದು ಅಷ್ಟಕ್ಕೆ ಮಾತ್ರ. ಬಟ್ ಏನೋ ಮಾಡಿದ್ದೇನೆ ಅಂತ ಒಂದು ತೃಪ್ತಿ ಅಷ್ಟೇ. ನಾನು ಒಂದು ಪುಸ್ತಕ ಮೌನ ಮಾತಾದಾಗ ಅಂತ ಸುಧಾಮೂರ್ತಿ ಅವರು ಓದಿ ನನಗೆ ಫೋನ್ ಮಾಡಿದ್ರು. ಇದರಲ್ಲಿ ಒಂದು 10 ಮಂದಿ ನನಗೆ ಆಯ್ಕೆ ಮಾಡಿಕೊಡಿ, ನಮ್ಮ ಪ್ರತಿಷ್ಠಾನದಿಂದ ದುಡ್ಡು ಕೊಡ್ತೀನಿ. ನೆಕ್ಸ್ಟ್ ರೇಣುಕಾ ಪ್ರಸಾದ್ ಇದ್ದಾರೆ, 20 ವರ್ಷದಿಂದ ಮಾಡ್ಕೊಂಡೇ ಇದ್ದಾರೆ. ಅವ್ರು ಫೋನ್ ಮಾಡಿ ಹೇಳಿದ್ರು, ಅಣ್ಣ ನೀವು ಹೇಳಿದಂತೆ ಸುಧಾಮೂರ್ತಿ ಅವರು ಒಂದು 25,000 ಕಳಿಸಿದ್ದಾರೆ. ಅಷ್ಟಾದ್ರೆ ಅಷ್ಟು ಅಂತ ಏನು ಇಲ್ದಿದ್ದಾಗ ಒಂದು ಧೈರ್ಯ ಬಂದಿದೆ. ಅದೇ ಸರ್, ಅದು ಒಂದು ನಾನು ಲಾರ್ಜರ್ ಆಸ್ಪೆಕ್ಟ್ ಅಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಈ ತರ ನಾವು ಎಷ್ಟು ಸತಿ ಮಾಡಕ್ಕಾಗುತ್ತೆ ಸರ್, ಎಷ್ಟು ಸತಿ ಕಾರ್ಯಕ್ರಮ ಆದ್ರೆ ಸಮ್ ಸೊಲ್ಯೂಷನ್, ಸಮಥಿಂಗ್ ಹ್ಯಾಸ್ ಟು ಅರೈವ್. ನಾನು ಅಂದ್ರೆ ಈ ಕ್ಷೇತ್ರದಲ್ಲಿ ಇದ್ಕೊಂಡು ಈ ಕ್ಷೇತ್ರಕ್ಕೆ ಮಾತ್ರ ಮಾತಾಡ್ತಾ ಇದೀನಿ. ಈ ತರ ಸಫರ್ ಆಗ್ತಾ ಇರೋ ತುಂಬಾ ಕ್ಷೇತ್ರಗಳಿದೆ. ರೈತಾಪಿ ವರ್ಗ ಹೋಗ್ಬಿಟ್ರೆ ಅದೊಂದು ಬೇರೆ ಟಾಪಿಕ್ ತಿರ್ಗ. ನಮ್ಮ ಅನ್ನ ಹಾಕೋ ರೈತ ಇವತ್ತು ಸಾಯ್ತಾ ಇದ್ದಾನೆ. ಅಗೇನ್ ದಟ್ಸ್ ಅ ಡಿಫ್ರೆಂಟ್ ಟಾಪಿಕ್ ಎಂಟೈರ್ಲಿ. ಬಟ್ ನಾನು ಹೇಳ್ತಾ ಇರೋದು, ಸರ್ಕಾರನೋ ಅಥವಾ NGOs ಅಥವಾ ಕೋಟಿ ಕಂಪನಿಗಳು, ಎಷ್ಟೋ ಕಂಪ್ನಿಗಳು ಕೆಲವು ಇಯರ್ ಎಂಡ್ ಅಲ್ಲಿ ಅವ್ರಿಗೆ ಎಕ್ಸ್ಪೆನ್ಸಸ್ ತೋರ್ಸಕ್ಕಾಗದೆ ಸುಮ್ಮನೆ ಪಾರ್ಟಿಗಳು ಥ್ರೋ ಮಾಡ್ತಾರೆ. ಓಕೆ, ಆ್ಯಂಡ್ ಫಾರಿನ್ ಡೆಲಿಗೇಟ್ಸ್ ತರಿಸಿ 1-2 ಖರ್ಚು ಮಾಡಿಬಿಟ್ಟು ಇಲ್ಲಿ ಬಿಲ್ ಬ್ಯಾಲೆನ್ಸ್ ಮಾಡೋದು. ಅದೆಲ್ಲ ಹೋಗುವಂಥ ದುಡ್ಡನ್ನ ಅಲ್ಲೆಲ್ಲ ಮಾಡುವಂಥವು, ಅಥವಾ ನಿಮ್ದು ಏನೋ ಬ್ಲ್ಯಾಕ್ ಮನಿ ಇದೀಗ ಆಗ್ತಾನೆ ಇಲ್ಲ, ಎಕ್ಸ್ಪೆನ್ಸ್ ತೋರ್ಸಕ್ಕೆ ಆಗ್ತಾ ಇಲ್ಲ ಅನ್ನೋರೆಲ್ಲ ಎಲ್ಲರೂ ಕೈಗೂಡಿಸ್ಬಿಟ್ರೆ ಇದು ನಾನು ಹೇಳ್ತಾ ಇರೋದು ದೊಡ್ಡ ಲೇಔಟ್ ಅಲ್ಲ ಸರ್, ಏನು ದೊಡ್ಡ ವಿಷಯವೇ ಅಲ್ಲ. ಇವತ್ತು ಯಾವುದಾದ್ರೂ ದೊಡ್ಡ ರೋಡಲ್ಲಿ ಎಂತೆಂಥ ಬಿಲ್ಡಿಂಗ್ಗಳು ತಲೆ ಎತ್ತಿ ಮಾರ್ತಾರಲ್ಲ. ಒಂದೊಂದು ಫ್ಲಾಟ್ ಇಷ್ಟು ಜಾಗಕ್ಕೆ ಇವತ್ತು 2 ಕೋಟಿ ಇದೆ ಬೆಂಗಳೂರಲ್ಲಿ ಅಲ್ವಾ, ಒಂದು ಬಿಲ್ಡಿಂಗಲ್ಲಿ ಎಷ್ಟು ಬರುತ್ತೆ. ಸೊ ಒಂದು ಪ್ರಾಜೆಕ್ಟಿಂಗ್ ಮಿನಿಮಮ್ 200-300 crores ಇಟ್ಕೊಂಡು ಮಾಡಿರುವಾಗ ನಾನು ಹೇಳ್ತಾ ಇರೋದು ಏನು ಮಹಾ ಪ್ರಾಜೆಕ್ಟ್ ಸರ್. ಬಟ್ ನನಗೆ ಇದೇನು ಅನ್ನಿಸ್ತಾ ಇರೋದಂದ್ರೆ, ಇವಾಗ ಅದು ಡಿಸರ್ವಿಂಗ್ ಕ್ಯಾಂಡಿಡೇಟ್ಸೇ ಪಾಪ ಇಲ್ಲ, ಅವ್ರು ಯಾರು ಇಲ್ಲ. ಅರ್ಧಕ್ಕರ್ಧ ಹೋಗ್ಬಿಟ್ಟಿದ್ದಾರೆ, ಇನ್ನು ಅರ್ಧ ಇದ್ದಾರೆ. ಅದೆಲ್ಲ ನನಗೆ ಬೇಜಾರಾಗ್ತಕ್ಕಂಥದ್ದು. ಆಮೇಲೆ ನನಗೆ 2 ಸಲ ರಾಜ್ಯ ಪ್ರಶಸ್ತಿ ಬಂದಿದ್ದರಿಂದ ಸರ್, ಅದರಲ್ಲಿ ಒಂದು ಸೈಟ್ ಕೋಟ ಅಂತ ಒಂದ್ಸಲ ಅಂದಿದ್ರಲ್ಲ, ಅದು ನಮ್ಮಪ್ಪ ನಾನು ಚಿಕ್ಕವನಿದ್ದಾಗ ಬಂದಿದ್ದಲ್ಲ, ನಮ್ಮಪ್ಪ ಎಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿ ಆಮೇಲೆ ಬಿಟ್ಬಿಟ್ರು. ಅದಾದ್ಮೇಲೆ ನನಗೆ ವೆರಿ ರೀಸೆಂಟ್ಲಿ ಟ್ರೈ ಮಾಡಿದ್ದೆ ಅಂದ್ರೆ ಅದಕ್ಕೆ ಅಪ್ಲೈ ಮಾಡೋದು, ಓಡಾಡೋದು ಪ್ರೋಸೆಸ್ ಒಂದಷ್ಟು ಇರುತ್ತಲ್ಲ ಸರ್. ಅಂದ್ರೆ ಇಟ್ ಟೇಕ್ಸ್ ಟೈಮ್, ವಾಟ್ ಎವರ್. ಅದು ಆ ಸಂದರ್ಭದಲ್ಲಿ ಆಗ್ಲಿಲ್ಲ. ಅದಾದ್ಮೇಲೆ ನನಗೆ ಯಾರು ಆಮೇಲೆ ಹೇಳಿದ್ರು, ನೀವಾರು ಟ್ರೈ ಮಾಡ್ಬೋದಲ್ಲ, ಈಗ ನೀವ್ಯಾಕೆ ಮಾಡಲ್ಲ. ಆಮೇಲೆ ನಮ್ಮ ತಂದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ಆಫೀಸ್ ಕೆಲಸ ಬಿಟ್ಟು ಇದಕ್ಕೆ ಅಂತ ಓಡಾಡ್ಕೊಂಡು ಕೂರಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಆಮೇಲೆ ಅವ್ರು ಯಾವತ್ತೂ ಜಾಬ್ ಬಿಡ್ಲಿಲ್ಲ. ಗುಡ್ ಥಿಂಗ್ ಇದೆ. ನನಗಾಗಿ ಆರ್ಟಿಸ್ಟ್ ನಿನ್ ಟೈಮ್ ಇದೆಯಲ್ಲ ಹೋಗು ಅಂತ. ಸೊ ಅವತ್ತಿನ ದಿವಸ ನಾನು ಇದು ಮನವಿ ಪತ್ರ ಎಲ್ಲ ಬರ್ಕೊಂಡು ನಾನು ನಿಂತಿದ್ದೀನಿ ಸರ್. ತುಂಬ ಸೀನಿಯರ್ ಆರ್ಟಿಸ್ಟ್ ಅವರು ನಿಂತಿದ್ದಾರೆ ಕೇಳಿದ್ರು. ಅದು ನೋಡಿದಾಗ ನಾನು ಬೇಜಾರಾಗುತ್ತೆ. ಅಂದ್ರೆ ಅವ್ರಿಗೆ ಏನೂ ಆಗಿಲ್ಲ ಅಂತಂದ್ರೆ ನಾನು ಯಾಕೆ ಹೋಗಿ ನಿಂತ್ಕೊಳ್ತೀನಿ. ಆನಂದಿಗೆ ಬಂದ್ಬಿಟ್ಟು ಅದು ಅನಾಹುತ ಬರೋದು ಬಿಡೋದು ನೆಕ್ಸ್ಟ್ ಸರ್. ನನಗೆ ಹರ್ಟ್ ಆಗಿದ್ದ ವಿಚಾರದಲ್ಲಿ ಏನಂದ್ರೆ, ಇವ್ರು ಮುಂದೆ ಏನು ಬಂದಿಲ್ವಲ್ಲಪ್ಪ, ಇವರೇ ಇನ್ನು ಕೇಳಿ ನಿಂತಿದ್ದಾರೆ ಅಂತ ಅಂದ್ರೆ ನಾನ್ ಬಂದು ನಿಂತ್ಕೊಳ್ಳೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಅನ್ನಿಸ್ತು. ಅಂದಮೇಲೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಅನಿಸ್ತು. ಏನು ಸೊಲ್ಯೂಷನ್ ಇಲ್ಲ. ಒಂಥರ ನೋಡಕ್ ಹೋದ್ರೆ ಸರ್ ನೋಡಿ, ಇದು ಅಷ್ಟು ಬೇಗ ಅರ್ಥ ಆಗೋ ವಿಷಯ ಅಲ್ಲ. ಅಂದ್ರೆ ಬದಲಾವಣೆ ಜಗದ ನಿಯಮ ಅಂತ ಭಗವದ್ಗೀತೆ ಹೇಳಿದೆ ನೀಟಾಗಿ. ಚೇಂಜ್ಗೆ ಅಡಾಪ್ಟ್ ಆಗ್ತಾ ಹೋದವನಷ್ಟೇ ಸರ್ವೈವ್ ಆಗ್ತಾನೆ. ಬಟ್ ನಮ್ಮ ಹಿರಿಯರಿಗೆಲ್ಲ ಪಾಪ ಅವ್ರಿಗೆ ಏನಾಯ್ತು ಅಂತಂದ್ರೆ, ಹಿಂಗೆ ಎದ್ಬಿಡುತ್ತೆ ಇಂಡಸ್ಟ್ರಿ ಅನ್ಕೊಂಡು, ಹಿಂಗೆ ಎದ್ಬಿಡುತ್ತೆ. ಇಷ್ಟು ಕಂಟ್ರೋಲ್ ಇರೋ ವಿಷಯ ಇದು. ಒಂದು ಆಡಿಷನ್ ಆಗದೆ ಒಬ್ಬ ಒಳಗೆ ಬರೋಕ್ಕಾಗಲ್ಲ, ಕ್ಯಾಮ್ರಾ ಫೇಸ್ ಮಾಡೋ ತಾಕತ್ತಿಲ್ಲದೆ ಒಬ್ಬ ಕಲಾವಿದ ಆಗೋಕ್ಕಾಗಲ್ಲ. ಅಂದಮೇಲೆ ಇದು ಅಷ್ಟು ಈಸಿ ಅಲ್ಲ ಅಂದ್ರು. ಯಾವಾಗ ಅದು ಡಿಜಿಟಲ್ ಆಗೋದು ಅಲ್ಲಿ ಪಿಕ್ಚರ್ ಬಿಡ್ತು. ಯಾವಾಗ ಮ್ಯಾಗ್ಝಿನ್ಸ್ ರೀಲ್ಗಳಿಗೆ ಹೊಡೆತ ಬಿತ್ತು, ಆ ಹೊಡೆತ ಇಷ್ಟು ದೊಡ್ಡದಾಗಿ ಕನ್ವರ್ಟ್ ಆಗುತ್ತೆ ಅಂತ ಯಾರಿಗೂ ಅಂದಾಜು ಬರಲಿಲ್ಲ. ವೆರಾಸ್ ಐ ವುಡ್ ಲೈಕ್ ಟು ಕೋಟ್ ಅಮಿತಾಬ್ ಬಚ್ಚನ್ ಆಸ್ ಎಕ್ಸೆಪ್ಷನ್ ಎಕ್ಸಾಂಪಲ್. ಆ ಟೈಮಲ್ಲಿ ಇದ್ದಂಥ ವ್ಯಕ್ತಿ ಆಮೇಲೆ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಜಮಾನ ಬರುತ್ತೆ, ಅಲ್ಲಿಗೂ ಕಾಂಪಿಟೇಷನ್ ಕೊಟ್ಟಂಥ ವ್ಯಕ್ತಿ ಆಮೇಲೆ ಫಿನಾನ್ಷಿಯಲಿ ಫುಲ್ ಬೀಳ್ತಾರೆ. ಯಾವಾಗ ಬೀಳ್ತಾರೆ? ತನ್ನ ಯೌವನ ಹೊಟ್ಟೋಯ್ತು, ವಯಸ್ಸು ಹೊಟ್ಟೋಯ್ತು, ಲುಕ್ ಹೊಟ್ಟೋಯ್ತು, ಈಗ ಬೀಳ್ತಾರೆ. ಈಗ ಬಿದ್ದಂಥ ಮನುಷ್ಯ ಮತ್ತೆ ವಾಪಸ್ ಕಮ್ ಬ್ಯಾಕ್ ಆಗಿದ್ದು ಒಂದು ಶೋ ಇಂದ, ಡಿಜಿಟಲ್ ಮೂಲಕ. ಅವಾಗ ಅಲ್ಲಿ ತಿಳ್ಕೊಂಡ ಅಯ್ಯಪ್ಪ ನೋಡಿ ಸರ್, ತಿಳ್ಕೊಂಡ ಇದು ಡಿಜಿಟಲ್ ಆಟ ನೆಕ್ಸ್ಟ್ ಅಂತ. ಅಲ್ಲಿಂದ ಅಪ್ಡೇಟ್ ಆದವನು ಟ್ವಿಟ್ಟರು, ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಯೂತ್ಸ್ ಥರ ಮಿಂಗಲ್ ಆಗಿರೋದಕ್ಕೇನೆ ಇವತ್ತಿಗೂ ಆಟದಲ್ಲಿರೋದು ಅಮಿತಾಬ್ ಬಚ್ಚನ್. ಇದನ್ನ ಪಾಪ ಹಳಬರಿಗೆ ಹೇಳೋರು ಯಾರು? ಅದಕ್ಕೆ ಏನಾಗುತ್ತೆ, ಕೆಲವರು ಸತಿ ಮಾತಾಡಿದಾಗ ಅನ್ನೋದು ಅವ್ರು ಅಪ್ಡೇಟ್ ಆಗಲಿಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತಾರೆ ಕೆಲವರು. ಓಕೆನಾ? ಇವಾಗ ನಂಗೆ ಎಷ್ಟೋ ಸಿಗ್ತಾರಲ್ಲ ಕೆಲವಾದ ಫಂಕ್ಷನ್ಗಳಿಗೆಲ್ಲ ಹೋದಾಗ, ನಮ್ನ ಯಾರು ಕರೆಯಲ್ಲ, ಇನ್ನೂ ನಮ್ನ ಯಾರು ಕರೆಯಲ್ಲ ಅನ್ನೋ ಭಾವನೆಯಲ್ಲೇ ಇದ್ದಾರೆ ಅವರು. ಇನ್ನು ನಮ್ನ ಯಾರೋ ಕರೀತಾರೆ ಅಂತ. ಈಗ ನಾವೇ ಮಾಡ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಪಾಪ.
ಸೊ ಇಟ್ಸ್ ಅ ವೆರಿ ಸಾರಿ ಸ್ಟೇಟ್ ಸರ್, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಅದು ನಾವು ಟೆಕ್ನಾಲಜಿ ಚೇಂಜ್ ಆಗಿಲ್ಲ ಅಂದರೆ, ಕಾಲಾಯ ತಸ್ಮೈ ನಮ್ಮ ಆಗಲಿಲ್ಲ ಅಂದರೆ